ಜೀವನದಲ್ಲಿ ಕೆಲವೊಂದು ವಿಷಯಗಳು ನಮ್ಮ ಕೈನಲ್ಲೇ ಇರುತ್ತೆ. ಅವುಗಳನ್ನು ನಾವು ಬದಲಾವಣೆ ಮಾಡಬಹುದು. ಆದರೆ ಕೆಲವೊಂದು ವಿಷಯಗಳು ನಮ್ಮ ಕೈನಲ್ಲಿ ಇರೋದಿಲ್ಲ. ಅವುಗಳನ್ನು ನಾವು ಬದಲಾವಣೆ ಮಾಡಲು ಆಗುವುದಿಲ್ಲ. ಜೀವನ ಯಾಕೆ ಹೀಗಿದೆ, ನನ್ನ ಜೀವನದಲ್ಲಿ ಯಾಕೆ ಕಷ್ಟ ಇದೆ, ನನ್ನ ಜೊತೆಗೆ ಯಾಕೆ ಹೀಗಾಗತ್ತೆ ಅಂತ ಯೋಚನೆ ಮಾಡೋ ಬದಲು ಜೀವನ ಹೇಗಿದೆ, ಜೀವನದಲ್ಲಿ ಏನಿದೆ ಆ ವಿಷಯಗಳನ್ನ ಮೊದಲು ಎಕ್ಸೆಪ್ಟ್ ಮಾಡಿ. ಆದರೆ ಯಾವ ವಿಷಯಗಳನ್ನ ನಾವು ಬದಲಾವಣೆ ಮಾಡಬಹುದು ಅವುಗಳನ್ನು ನಾವು ಬದಲಿಸಿ ನಾವು ನಮ್ಮ ಜೀವನದಲ್ಲಿ ತುಂಬಾ ದೊಡ್ಡ ಬದಲಾವಣೆ ತರಬಹುದು. ಅದೇ ತರ ಅಮೆರಿಕದ ಒಂದು ರಿಯಲ್ ಲೈಫ್ ಸ್ಟೋರಿ ಹೇಳ್ತೀನಿ ಕೇಳಿ. ಈತ ಹೇಗೆ ಜೀವನದಲ್ಲಿ ಬಂದ ಸಮಸ್ಯೆಗಳನ್ನ ಸವಾಲುಗಳಾಗಿ ಸ್ವೀಕರಿಸಿ ಜೀವನದಲ್ಲಿ ದೊಡ್ಡ ಬದಲಾವಣೆ ತಂದ ಅನ್ನೋದನ್ನ ಹೇಳ್ತೀನಿ. ಈ ರಿಯಲ್ ಲೈಫ್ ಸ್ಟೋರಿ ಕೇಳಿ ನಿಮ್ಮಲ್ಲೂ ಆತ್ಮವಿಶ್ವಾಸ ಬರೋದು ಗ್ಯಾರಂಟಿ. ಎರಾನ್ ಇಂಟೆಲ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದ. ಆದ್ರೆ 5 ವರ್ಷ ದೊಡ್ಡ ಸಾಫ್ಟ್ವೇರ್ ಕಂಪ್ನಿನಲ್ಲಿ ಕೆಲಸ ಮಾಡಿ ಮಾಡಿ ಮೆಂಟಲಿ ವೀಕ್ ಆಗಿದ್ದ. ಆಗ ಏನಾದ್ರೂ ಅಡ್ವೆಂಚರ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಡೆನಾಲಿ, ನಾರ್ತ್ ಅಮೆರಿಕದ ಅತಿ ಎತ್ತರದ ಬೆಟ್ಟ ಗುಡ್ಡಗಳಿಂದ ಕೂಡಿರುವ ಪ್ರದೇಶ, ಅದನ್ನ ಹತ್ತುವ ಸಾಹಸ ಮಾಡಬೇಕು ಅನ್ಕೊಂಡ. ಫೈನಲಿ 2002ರಲ್ಲಿ ಇಂಟೆಲ್ ಕಂಪ್ನಿಯಿಂದ ಜಾಬ್ ಬಿಟ್ಟು ಅಮೆರಿಕದ ಕೊಲೊರಾಡೋ ಸಿಟಿಗೆ ಶಿಫ್ಟ್ ಆದ. ಮತ್ತೆ ಇಲ್ಲಿದ್ದ ತನ್ನ ಫ್ರೆಂಡ್ಸ್ ಗಳ ಜೊತೆ ಬೆಟ್ಟಗಳನ್ನ ಹತ್ತುವ ಸಾಹಸ ಮಾಡ್ತಾ ಇದ್ದ. 2003ರಲ್ಲಿ ಎರಾನ್ ತನ್ನ ಫ್ರೆಂಡ್ಸ್ ಗಳ ಜೊತೆ ಹಿಮ ಪರ್ವತದ ಮಧ್ಯೆ ಸಿಲುಕಿದ್ರು. ಆದ್ರೆ ಹಣೆ ಬರಹ ಚೆನ್ನಾಗಿತ್ತು, ಎಲ್ಲರೂ ಬದುಕಿದ್ರು. ಅವತ್ತಿನಿಂದಲೇ ಅವನ ಫ್ರೆಂಡ್ಸ್ ಎಲ್ಲರೂ ಇನ್ನು ಮುಂದೆ ಸಾಹಸ ಮಾಡುವುದನ್ನ ಬಿಟ್ಟು ಬಿಟ್ರು. ಆದ್ರೆ ಈತ ಸೋಲು ಒಪ್ಪಿಕೊಳ್ಳುವವನಾಗಿರ್ಲಿಲ್ಲ. ಈತ ಪಣ ತೊಟ್ಟ, ಏನೇ ಆಗಲಿ ಮಾಡದಂತೂ ಇದನ್ನೇ ಅಂತ ಮೈಂಡ್ ನಲ್ಲಿ ಫಿಕ್ಸ್ ಆದ. ನೀವು ಎಷ್ಟೇ ಪ್ಲಾನ್ ಮಾಡಿದ್ರೆ ಏನು, ಭಗವಂತ ಮಾಡುವ ಪ್ಲಾನ್ ಬೇರೆನೆ ಆಗಿರುತ್ತೆ. ನೀವು ಏನ್ ಬೇಕಾದ್ರೂ ಮಾಡಿ, ಕೊನೆಗೆ ಆಗೋದು ಹಣೆ ಬರಹ ಬರದಂಗೆನೆ. ಈ ತರ ಹಣೆ ಬರಹ ಕೂಡ ಬೇರೆನೆ ಆಗಿತ್ತು. ದಿನಾಂಕ 25 ಏಪ್ರಿಲ್ 2003ರ ರಾತ್ರಿ ಡಿಸೈಡ್ ಮಾಡಿ ಬೆಳಿಗ್ಗೆ ಒಬ್ಬನೇ ಎದ್ದು ಉತಾಹಿ ಬ್ಲೂ ಜೋನ್ ಕೆನಾನ್ ಅನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೊರಟ. ಆದ್ರೆ ಆ ಟೈಮ್ ನಲ್ಲಿ ಆ ಕೆನಾನ್ ಬಗ್ಗೆ ಯಾರಿಗೂ ಅಷ್ಟು ಮಾಹಿತಿ ಇರಲಿಲ್ಲ. ಯಾವಾಗ ಬ್ಲೂ ಜೋನ್ ಕೆನಾನ್ ನಲ್ಲಿ ಈತನ ಜೊತೆ ನಡೆದ ಘಟನೆಯಿಂದ ಎಲ್ಲೆಲ್ಲಿಯೂ ಈ ಕೆನಾನ್ ಬಗ್ಗೆನೇ ಚರ್ಚೆಗಳು ಶುರು ಆದವು. ಪ್ಲಾನ್ ಮಾಡಿರುವ ಹಾಗೆ ನೆಕ್ಸ್ಟ್ ಡೇ ದಿನಾಂಕ 26 ಏಪ್ರಿಲ್ 2003ರ ಬೆಳಗ್ಗೆ 9 ಗಂಟೆಗೆ ತನ್ನ ಬೈಕ್ ತಗೊಂಡು ಹೊರಟ. ಎರಾನ್ಗೆ ಅನಿಸಿತ್ತು ಸಂಜೆವರೆಗೆ ಮನೆಗೆ ಬರ್ತೀನಿ ಅಂತ. ಅದಕ್ಕಾಗಿ ಸ್ವಲ್ಪ ಊಟ ಮತ್ತೆ 350 ml ನೀರು ಕೂಡ ಅವನ ಬಳಿ ಇತ್ತು. ನಂತರ ಎರಾನ್ ಬ್ಲೂ ಜೋನ್ ಕೆನಾನ್ ಹತ್ರ ಬಂದು ನಿಂತಿದ. ಅವನಿಗೆ ಬೆಟ್ಟ ಗುಡ್ಡಗಳು ಹತ್ತೋದಿತ್ತು. ಅದಕ್ಕಾಗಿ ತನ್ನ ಬೈಕ್ 10 ಕಿಲೋಮೀಟರ್ ದೂರ ನಿಲ್ಲಿಸಿ ಅಲ್ಲಿಂದ ಬ್ಲೂ ಜೋನ್ ಕೆನಾನ್ ಹತ್ರ ಬಂದ. ಎರಾನ್ ಬ್ಲೂ ಜೋನ್ ಕೆನಾನ್ ನಲ್ಲಿ ನಡ್ಕೊಂಡು ಹೋಗ್ತಿದ್ದ. ಆಗ ಅವನ ಕಣ್ಣಿಗೆ 98 ಫೀಟ್ ಆಳ ಇರುವ ಸುರಂಗ ಕಂಡಿತು. ಎರಾನ್ ಅಲ್ಲಿ ಹೋಗ್ಬೇಕು ಅನ್ಕೊಂಡ. ದಾರಿಯಿಂದ ಟರ್ನ್ ತಗೊಂಡ. ಅದೇ ಅವನ ಜೀವನದ ಟರ್ನಿಂಗ್ ಪಾಯಿಂಟ್ ಆಗಿತ್ತು. ಎರಾನ್ ಸ್ಟೆಪ್ ಬೈ ಸ್ಟೆಪ್ ಸುರಂಗದಲ್ಲಿ ಇಳಿತಿದ್ದ. ದುರದೃಷ್ಟ ಅಂದ್ರೆ ಆಗ 370 kg ಭಾರ ಇರುವ ಬಂಡೆ ಕಲ್ಲು ಜರುಗಿ ಅವನ ಕೈ ಮೇಲೆ ಬಿತ್ತು. ಅವನ ಕೈ ಪೂರ್ತಿ ಆ ಕಲ್ಲಿನ ಮಧ್ಯೆ ಸಿಲುಕಿತು. ನೋವು ತಡ್ಕೊಳಕ್ಕಾಗದೆ ತುಂಬಾ ಕಿರುಚಿದ ಮತ್ತೆ ಜೋರಾಗಿ ಕೂಗಿ ಸಹಾಯ ಕೇಳ್ತಾ ಇದ್ದ. ಆದ್ರೆ ಸಿಟಿಯಿಂದ 30 ಕಿಲೋಮೀಟರ್ ದೂರ ಮತ್ತೆ 98 ಫೀಟ್ ಆಳ ಸುರಂಗದಲ್ಲಿ ಇದ್ದ ಕಾರಣ ಅವನಿಗೆ ಯಾರೂ ಸಹಾಯ ಮಾಡಲಿಲ್ಲ. ಮತ್ತೆ ಫ್ರೆಂಡ್ಸ್ ಗೆ ಕಾಲ್ ಮಾಡಿ ಸಹಾಯ ಕೇಳೋಕ್ಕೂ ಅವನ ಬಳಿ ಫೋನ್ ಕೂಡ ಇರಲಿಲ್ಲ. ಒಂದೊಂದು ಸೆಕೆಂಡ್ ಕೂಡ ಇಂಪಾರ್ಟೆಂಟ್ ಆಗಿತ್ತು. ಆ ಕಡೆ ನೋವು ಕೂಡ ಜಾಸ್ತಿ ಆಗ್ತಾ ಇತ್ತು. ಆತ ಯಾರಿಗೂ ಹೇಳದೆ ಕೇಳದೆ ಮನೆಯಿಂದ ಆಚೆ ಬಂದಿದ್ದ. ಅವನನ್ನ ಹುಡುಕಿ ಯಾರಾದ್ರೂ ಬರ್ತಾರೆ ಅನ್ನೋ ಆಸೆ ಕೂಡ ಅವನ ಬಳಿ ಇರಲಿಲ್ಲ. ಎರಾನ್ ವಾಸ್ ಕಂಪ್ಲೀಟ್ಲಿ ಹೆಲ್ಪ್ಲೆಸ್ ಆಗಿದ್ದ. ಸಮಯ ಕಳಿತಿದ್ದಂತೆ ತನ್ನ ಕೈ ಹೊರ ತೆಗೆಯಲು ಸಾಕಷ್ಟು ಪ್ರಯತ್ನ ಪಟ್ಟ. ಆದ್ರೆ 370 kg ಭಾರ ಇರುವ ಬಂಡೆಯಿಂದ ಕೈ ಹೊರ ತೆಗೆಯೋದು ಅಸಾಧ್ಯವಾಗಿತ್ತು. ಈತ ಕೂಗಿ ಕೂಗಿ ಸುಸ್ತಾದ. ತನ್ನ ಸಾವು ಕೂಡ ಕನ್ಫರ್ಮ್ ಆಗಿದೆ ಅಂತ ಅಂದುಕೊಂಡ. ಅದೇ ಸಮಯಕ್ಕೆ ಎರಾನ್ಗೆ ನೆನಪಾಯ್ತು ಅವನ ಬ್ಯಾಗ್ ನಲ್ಲಿ ಒಂದು ಟೂಲ್ ಕಿಟ್ ಇದೆ ಅನ್ನೋದು. ಒಂದು ಕೈನಿಂದ ಬ್ಯಾಗ್ ತೆಗೆದು ಟೂಲ್ ಕಿಟ್ ಸಹಾಯದಿಂದ ಸ್ವಲ್ಪ ಸ್ವಲ್ಪ ಆ ಬಂಡೆ ಕಲ್ಲನ್ನು ಕೊರಿತಾ ಇದ್ದ. ಸತತ 15 ಗಂಟೆಗಳ ಕಾಲ ಆ ಬಂಡೆ ಕಲ್ಲನ್ನು ಕೊರಿದ. ಚಿಕ್ಕ ಟೂಲ್ ಕಿಟ್ ನಿಂದ ದೊಡ್ಡ ಗಾತ್ರದ ಬಂಡೆ ಕೊರೆಯೋದು ಕಷ್ಟಕರವಾಗಿತ್ತು. ಸತತ 15 ಗಂಟೆ ಕಳೆಯಿತು. ಆಗ ಎರಾನ್ನ ಸಾವು ಅವನ ಕಣ್ಣು ಮುಂದೆನೇ ಇತ್ತು. ಇಲ್ಲಿವರೆಗೆ ಅವನ ಬಳಿ ಇರುವ ಊಟ ಮತ್ತೆ ನೀರು ಕೂಡ ಖಾಲಿಯಾಗಿತ್ತು. ಬಾಯಾರಿಕೆಯಿಂದ ಗಂಟಲು ಕೂಡ ಒಣಗುತ್ತಿತ್ತು. ಕೊನೆಗೆ ಈತ ತನ್ನ ಮೂತ್ರ ಕುಡಿಬೇಕು ಅನ್ಕೊಂಡ. ಕೊನೆಯದಾಗಿ ಒಂದು ಕೈನಿಂದ ಬಂಡೆಯ ಮೇಲೆ ಅವನ ಡೇಟ್ ಆಫ್ ಬರ್ತ್ ಮತ್ತೆ ಡೇಟ್ ಆಫ್ ಡೆತ್ ಕೂಡ ಬರೆದ. ಕೊನೆಯದಾಗಿ ಅವನ ಕ್ಯಾಮೆರಾದಲ್ಲಿ ಗುಡ್ ಬೈ ವಿಡಿಯೋ ಕೂಡ ರೆಕಾರ್ಡ್ ಮಾಡಿದ. ಕತ್ತಲು ಆಗ್ತಿದ್ದಂತೆ ಸುರಂಗದಲ್ಲಿ ಚಳಿ ಜಾಸ್ತಿ ಆಗ್ತಾ ಇತ್ತು. ಇದರಿಂದ ಅವನ ಆರೋಗ್ಯ ಕೂಡ ಹಾಳಾಗ್ತಾ ಇತ್ತು. 5 ದಿನ ಹೀಗೆ ನೋವಿನಲ್ಲೇ ಕಳೆಯಿತು. ಎರಾನ್ ಮೈ ಚಳಿಯಿಂದ ನಡುಗುತ್ತಿತ್ತು. ಚಳಿಯಿಂದ ತನ್ನ ಮೈಂಡ್ ಡೈವರ್ಟ್ ಮಾಡಲು ಎರಾನ್ ಮೈಂಡ್ ನಲ್ಲಿ ಇಮ್ಯಾಜಿನ್ ಮಾಡ್ತಿದ್ದ. ಫ್ಯೂಚರ್ ನಲ್ಲಿ ತನ್ನ ಮಗುವಿನ ಜೊತೆ ಆಟ ಆಡ್ತಾ ಇದ್ದ. ಮತ್ತೆ ಆತನ ಒಂದು ಕೈ ಇರ್ಲಿಲ್ಲ. ನಾವು ಊಹಿಸೋದು ಕಷ್ಟ ಆಗುತ್ತೆ ಅಂತದೊಂದು ಡಿಸಿಷನ್ ತಗೊಂಡ. ಸತತ 5 ದಿನಗಳ ಕಾಲ ಕೈ ಸಿಕ್ಕಾಕಿಕೊಂಡಿರೋದ್ರಿಂದಾಗಿ ಅವನ ಕೈನಲ್ಲಿದ್ದ ರಕ್ತ ಹೆಪ್ಪುಗಟ್ಟಿತು. ಮತ್ತೆ ಆತನ ಕೈ ಕೊಳಿತಾ ಇತ್ತು. ಆದರೆ ಈತ ಕನಸಿನಲ್ಲಿ ಕಂಡಿದ್ದನ್ನ ನಿಜ ಮಾಡಬೇಕು ಅನ್ಕೊಂಡ. ಎಸ್, ಫೈನಲಿ ಆ ಸಿಕ್ಕಾಕಿಕೊಂಡಿರುವ ಕೈಯನ್ನ ಕತ್ತರಿಸಬೇಕು ಅನ್ಕೊಂಡ. ಅದೇ ಟೂಲ್ ಕಿಟ್ ನಲ್ಲಿದ್ದ ಕಟರ್ ನಿಂದ ತನ್ನ ಕೈ ತಾನೇ ಕತ್ತರಿಸಲು ಹೊರಟ. ರಕ್ತ ಸುರಿತಾ ಇತ್ತು, ನೋವಾಗ್ತಾ ಇತ್ತು. ಇದನ್ನ ಕಂಡು ಗಾಬರಿಯಾಗಿ ಸ್ವತಃ ತನ್ನ ಕೈ ಮೂಳೆ ತಾನೇ ಮುರಿಯಲು ಯೋಚಿಸಿದ. ಮತ್ತೆ ಈತ ಹಾಗೆ ಮಾಡಿದ. ಎಷ್ಟೇ ನೋವಾದ್ರೂ ತಡ್ಕೊಂಡು, ಎಷ್ಟೇ ರಕ್ತ ಸುರಿತಾ ಇದ್ರೂ ಲೆಕ್ಕಿಸದೆ ಸ್ವತಃ ತನ್ನ ಕೈ ತಾನೇ ಕತ್ತರಿಸಿ ನಂತರ ಅಲ್ಲಿಂದ ಫ್ರೀ ಆದ. ಫ್ರೀ ಆಗಿ 65 ಫೀಟ್ ಕೆಳಗಡೆ ಬಂದು ತನ್ನ ಮುರಿದ ಕೈ ತಗೊಂಡು 10 ಕಿಲೋಮೀಟರ್ ದೂರ ನಡ್ಕೊಂಡು ಹೋದ. ಅಲ್ಲೇ ಒಂದು ಕುಟುಂಬ ನೋಡಿ ಸಹಾಯ ಕೇಳಿದ. ಅದೇ ಜನ ಪೊಲೀಸ್ಗೆ ಕಾಲ್ ಮಾಡಿ ಎರಾನ್ ಬಗ್ಗೆ ಹೇಳಿದ್ರು.
ಮತ್ತೆ ಪೊಲೀಸ್ ಬಂದು ಅವನನ್ನ ರಕ್ಷಣೆ ಮಾಡಿದ್ರು. ಇವಾಗ ನಿಮ್ಗೆ ಅನ್ಸಿರ್ಬಹುದು ಕೈ ಕಳ್ಕೊಂಡ ಎರಾನ್ ಕತೆ ಮುಗೀತು ಅಂತ. ಆದ್ರೆ ಇವನ ಲೈಫ್ ನಾರ್ಮಲ್ ಅಲ್ಲ, ತುಂಬಾ ಚೇಂಜ್ ಆಗಿದೆ. ಒಂದು ಟೈಮ್ ನಲ್ಲಿ ಡಿಪ್ರೆಷನ್, ಡಿಮೋಟಿವೇಟೆಡ್ ಆಗಿದ್ದ ಈತ ಇವತ್ತು ಮೋಟಿವೇಶನಲ್ ಸ್ಪೀಕರ್, ಮೆಕ್ಯಾನಿಕಲ್ ಇಂಜಿನಿಯರ್, ಮಾನಿಟರ್ ಆಗಿದ್ದಾನೆ. ತನ್ನ ಇನ್ಸ್ಪೈರಿಂಗ್ ಕಥೆಗಳಿಂದ ಸಾವಿರಾರು ಜನರಿಗೆ ದಾರಿ ತೋರಿಸ್ತಾ ಇದ್ದಾನೆ. ಈತನ ಈ ಘಟನೆ ಮೇಲೆ 127 ಅವರ್ಸ್ ಅನ್ನುವ ಹಾಲಿವುಡ್ ನಲ್ಲಿ ಒಂದು ಮೂವಿ ಕೂಡ ಬಂದಿದೆ. ಆತ ಹೇಗೆ ಬದುಕಿದ, ಕಾರಣ ಅವನ ಆತ್ಮವಿಶ್ವಾಸದಿಂದ, ಬದುಕಲೇಬೇಕು ಅನ್ನೋ ಹಠದಿಂದ. ಅವನಿಗಿದ್ದ 6 ದಿನಗಳ ಆ ಕೆಟ್ಟ ಪರಿಸ್ಥಿತಿ ಕೂಡ ಅವನಿಗೆ ಹಾಗೆ ಮಾಡಿಸೋ ಹಾಗೆ ಮಾಡಿತ್ತು. ನಿಮ್ಮಲ್ಲೂ ಜಾಬ್ ರಿಜೆಕ್ಷನ್, ಎಕ್ಸಾಮ್ ಫೇಲ್ಯೂರ್, ಇನ್ನೂ 10 ಹಲವು ಕಾರಣಗಳಿರಬಹುದು. ಆದ್ರೆ ಅವುಗಳನ್ನೆಲ್ಲ ನೀವು ಸೋಲಿಸಬಹುದು. ಪರಿಸ್ಥಿತಿ ಎಂತದೇ ಇರಲಿ ಅದನ್ನ ನೀವು ಬದಲಿಸಬಹುದು. ನಿಮಗೆ ನಿಮ್ಮ ಜೀವನವನ್ನು ಬದಲಾವಣೆ ಮಾಡಬೇಕು ಅನ್ನೋ ಆಸೆ ಇದ್ರೆ ನೋಡಿ, ಕಷ್ಟಗಳು, ಸಮಸ್ಯೆಗಳು ಯಾರಿಗಿಲ್ಲ. ಎಲ್ಲರಿಗೂ ಒಂದಾದ್ರೂ ಒಂದು ಕಷ್ಟ, ಒಂದಾದ್ರೂ ಒಂದು ಸಮಸ್ಯೆ ಇದ್ದೇ ಇದೆ. ಆದ್ರೆ ನಾವು ಆ ಎಲ್ಲ ಸಮಸ್ಯೆಗಳನ್ನ, ಆ ಎಲ್ಲ ಕಷ್ಟಗಳನ್ನ ಬದಲಾವಣೆ ಮಾಡಬಹುದು. ನೋಡಿ, ಆಶಾವಾದಿ ಮಾತ್ರ ಪ್ರತಿ ಕಷ್ಟದಲ್ಲೂ ಅವಕಾಶವನ್ನು ಕಂಡ್ಕೋತಾನೆ. ಆದ್ರೆ ನಿರಾಶಾವಾದಿ ಪ್ರತಿ ಕಷ್ಟದಲ್ಲೂ ಸಮಸ್ಯೆಯನ್ನು ಹುಡುಕ್ತಾನೆ. ಅದಕ್ಕೆ ನಾ ಸೋತೆ, ನನ್ನ ಕೈನಿಂದ ಆಗೋದಿಲ್ಲ ಅಂತ ಸಾವನ್ನು ಪಡೆಯಲು 1000 ದಾರಿಗಳಿವೆ. ಆದರೆ ಬದುಕನ್ನು ಕಂಡುಕೊಳ್ಳಲು ಇರುವ ದಾರಿ ಒಂದೇ, ಅದುವೇ ಆತ್ಮವಿಶ್ವಾಸದಿಂದ ಬದುಕುವುದು.